ಮಿನಿಮಮ್ ಅಂದ್ರೆ 1 ಟನ್ ಗೊಬ್ಬರ ತಯಾರಾಗುತ್ತೆ ಸರ್ ಇದರಲ್ಲಿ. 1 ಟನ್? 1 ಟನ್ ಗೊಬ್ಬರ ತಯಾರಾಗುತ್ತೆ. ಈ 1 ಟನ್ ಗೊಬ್ಬರಕ್ಕೆ ಏನೆಲ್ಲ ಬೇಕು ಅಂತ ಬೇಕಾದ್ರೆ ನಾನು ನಿಮ್ಗೆ ಒಂದು ಫೋಟೋಗಳ ಮೂಲಕ ತಿಳಿಸ್ಕೊಡ್ತೀನಿ ಸರ್. ಸರ್ ಇದು ಎರೆಜಲ ಸರ್. ಓಕೆ ಸರ್. ಹೇಳ್ಬೇಕಾ? ಸರ್ ಇದ್ರ ಬಗ್ಗೆ ಮಾಹಿತಿ. ಸರ್ ಈಗ ಇದನ್ನ ನಾನು ಒಂದು ಟ್ರೈ ಮಾಡಿದೀನಿ. ಕಾರಣ ಯಾಕಂದ್ರೆ ನಾವ್ ಯಾವುದೇ ಮಾಡಿದ್ರು ಒಂದು ಟ್ರೈ ಮಾಡ್ಬೇಕು ಸರ್. ಅದು ಆಗು ಹೋಗುಗಳು, ಅದರಿಂದ ಆಗ ಲಾಭಗಳು, ತೊಂದರೆಗಳು ಏನು ಎಲ್ಲ ಅದಾದ್ಮೇಲೆ ನಮಗ್ ಫಿಕ್ಸ್ ಆಗುತ್ತೆ. ನಮ್ಗೆ ಇದಕ್ಕೆ ಎಷ್ಟು ಸಮಯ ಕೊಡಕ್ ಸಾಧ್ಯ, ಆಮೇಲೆ ಹೆಂಗೆಲ್ಲ ಬಳಸ್ಕೋಬಹುದು, ಎಷ್ಟೆಲ್ಲ ಅಗತ್ಯ ಐತೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸರ್. ಅದಕ್ಕೋಸ್ಕರ ನಾನು ಇದಕ್ಕೆ ಸಪರೇಟ್ ಆಗಿ ಶೆಡ್ ಗಿಡ್ಡು ಆತರ ಮಾಡಿ ಏನು ಬೇಕಿಲ್ಲ ಸರ್. ನಮಗೆ ನೋಡ್ರಿ ಇಲ್ಲಿ ಭೂಮಿ ಮೇಲೆ ಆರಾಮಾಗಿ ಅಡಿಕೆ ತೋಟ ಬೆಳೆಸ್ಕೊಂಡು ಅದೇ ಒಳ್ಳೆ ಶೆಡ್ ಆಗೈತೆ ಸರ್. ಅದೇ ನೆರಳನ್ನ ಬಳಸ್ಕೊಂಡು ನಾವು ಆರಾಮಾಗಿ ಒಂದು ಬ್ಯಾಗ್ ಈಗ ನೋಡಿ ಸರ್, ಇದು ಅಳತೆ ಬಂದು 12 ಅಡಿ ಉದ್ದ ಸರ್. ಅಂದ್ರೆ ಯಾವ ತರ ಹೇಳ್ತಾ ಇದೀನಿ ಅಂದ್ರೆ ಇದು ಉತ್ತರ ದಕ್ಷಿಣ ದಕ್ಷಿಣಕ್ಕೆ 12 ಅಡಿ ಉದ್ದ ಇದೆ. ಓಕೆನಾ ಸರ್? ಪೂರ್ವ ಪಶ್ಚಿಮಕ್ಕೆ ಇದು 4 ಅಡಿ ಅಗಲ ಇದೆ. ಹಿಂಗೆ 4 ಅಡಿ ಹಿಂಗೆ ಅಗಲ ಇದೆ. ಹಿಂಗೆ ಉದ್ದ ಉತ್ತರ ದಕ್ಷಿಣಕ್ಕೆ ಇದು 12 ಅಡಿ ಇದೆ ಸರ್. ಹೈಟ್ ಬಂದು 2 ಅಡಿ ಇದೆ ಸರ್. ಇದು ಮಿನಿಮಮ್ ತೂಕ ಇದು ಮಿನಿಮಮ್ ಅಂದ್ರೆ 1 ಟನ್ ಗೊಬ್ಬರ ತಯಾರಾಗುತ್ತೆ ಸರ್ ಇದರಲ್ಲಿ. 1 ಟನ್? 1 ಟನ್ ಗೊಬ್ಬರ ತಯಾರಾಗುತ್ತೆ. ಈ 1 ಟನ್ ಗೊಬ್ಬರಕ್ಕೆ ಏನೆಲ್ಲ ಬೇಕು ಅಂತ ಬೇಕಾದ್ರೆ ನಾನು ನಿಮ್ಗೆ ಒಂದು ಫೋಟೋಗಳ ಮೂಲಕ ತಿಳಿಸ್ಕೊಡ್ತೀನಿ ಸರ್. ಇದನ್ನ ಬರಲ್ಲ ಹಂಗೆ ಬಾಯಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ಇಲ್ಲಿ ಕೆಳಗಡೆ ನಾನು ಏನ್ ಮಾಡಿದೀನಿ ಅಂತಂದ್ರೆ, ಇಲ್ಲಿ ಇದು ತಳ ಆಯ್ತಾ, ಮೇಲ್ಗಡೆ ಏನ್ ಮಾಡಿದೀನಿ ಅಂದ್ರೆ ಸೇಮ್ ಈ ಎರೆಜಲ ಪ್ರೊಸೀಜರ್ ಮೊಟ್ಟೆಗಳನ್ನ ಜೋಡಿಸಿದೀನಿ. ಮೊಟ್ಟೆ ಅಂತಂದ್ರೆ ಹಿಂಗಲ್ಲ, ಹಿಂಗೆ ಉಲ್ಟಾ ಇಲ್ಲಿ ಇದೆಲ್ಲ ಈ ತರದಲ್ಲಿ ಮೊಟ್ಟೆಗಳನ್ನ ಈ ತರ ಜೋಡಿಸಿದೀನಿ. ಈ ತರ ಜೋಡಿಸ್ಬಿಟ್ಟು ನಾನು ಅದ್ರ ಮೇಲ್ಗಡೆ ನಾನು ಏನ್ ಮಾಡಿದೀನಿ ಅಂದ್ರೆ ಫಿಲ್ಟರ್ ಪರ್ಪಸ್ಗೆ ಚೀಲ ಹಾಕಕ್ಕಾಗಲ್ಲ. ಈ ಕೆಲವೊಬ್ರು ಮನೆ ಚೀಲ ಇರಲ್ಲ, ಅದ್ರ ಸಲುವಾಗಿ ಏನಾಗುತ್ತೆ ನನ್ನ ಗರಿಗಳನ್ನ ಈ ತರ ತೆಂಗಿನ ಗರಿಗಳನ್ನ ಈ ತರ ಕಾಣಬಹುದು ಸರ್. ಈ ತರ ತೆಂಗಿನ ಗರಿಗಳನ್ನ ನಾನು ಕೆಳಗಡೆ ಅಳ್ಳಿದೀನಿ. ಮೊಟ್ಟೆ ಮೇಲ್ಗಡೆ ಒಂದು ಲೇಯರ್ ತೆಂಗಿನ ಗರಿಗಳನ್ನ ಅಳ್ಳಿದೀನಿ. ಅಳ್ಳಿಬಿಟ್ಟು ಅದ್ರ ಮೇಲ್ಗಡೆ ನಾನು ನಮ್ದೇ ಸಗಣಿ ಗೊಬ್ಬರನ ಹಾಕಿದೀನಿ. ಸಗಣಿನ ಅದು ಯಾವುದೇ ಕಾರಣಕ್ಕೂ ಮೀಥೇನ್ ಆರಿರ್ಬೇಕು ಸರ್. ಅದ್ರಲ್ಲೂ ಮೀಥೇನ್ ಆರಿರ್ಬೇಕು. ಮೀಥೇನ್ ಅಂದ್ರೆ ಬಿಸಿ ಈಟು ಅಂತೀವಲ್ಲ, ಅದನ್ನ ಆರಿರ್ಬೇಕು. ಅದನ್ನ ಒಂದ್ ಲೇಯರ್ ಹಾಕಿ ಅದ್ರ ಮೇಲ್ಗಡೆ ಸೇಮ್ ಒಣ ತ್ಯಾಜ್ಯನೆಲ್ಲ ಅಂದ್ರೆ ಹಳಸಿನ ಎಲೆ, ವಂಗೆ ಎಲೆ, ಅಥವಾ ಒಂದು ಅಡಿಕೆ ಪಟ್ಟೆ, ಇನ್ನೊಂದು ಗರಿ ಏನೋ ನಮ್ಮ ಹತ್ರ ಸಿಗೋದು ಸರ್. ಆಡಿ ಅದ್ರ ಮೇಲ್ಗಡೆ ನಾನು ಏನ್ ಮಾಡಿದೀನಿ ಅಂತಂದ್ರೆ ಒಣ ತ್ಯಾಜ್ಯ ಆಡಿ ಅದ್ರ ಮೇಲ್ಗಡೆ ತಿರ್ಗಾ ನಾನು ಸಗಣಿ ಹಾಕಿದೀನಿ. ಸಗಣಿ ಹಾಕಿ ಹಸಿ ತ್ಯಾಜ್ಯ ಹಾಕಿ ಅದ್ರ ಮೇಲ್ಗಡೆ ಸಗಣಿ ಹಾಕಿ ತಿರ್ಗಾ ಟೋಟಲ್ ಆಗಿ ಇದನ್ನ ಒಂದು ಏನಿಲ್ಲ ಅಂದ್ರೂ 1 ವಾರಗಳ ಕಾಲ ನೆನ್ಸಿದೀನಿ. ನೆನೆಸಿದಾಗ ನೋಡಿ ಸರ್, ನಾನು ಈ ಮಟ್ಟಕ್ಕೆ ಹಾಕಿದ್ದು ಸರ್. ಈಗ ಹಾಕಿದ್ದು ಅದು ಯಾವ ಮಟ್ಟಕ್ಕೆ ಇಳಿದೈತೆ ಅಂತ ಇಲ್ಲಿ ತೋರಿಸಿ ಸರ್. ಇಷ್ಟು ಮಟ್ಟಕ್ಕೆ ಇಳಿದೈತೆ ಕೆಳಗಡೆ. ಆಲ್ಮೋಸ್ಟ್ 1 ಅಡಿಗಿಂತ ಕೆಳಗಡೆ ಹೋಗಿದೆ. ಇಲ್ಲ ಸರ್, ಒಂದು 3/4 ಅಡಿ ಬರ್ಬೋದು. ಒಂದು 3/4 ಅಡಿ ಹೌದು, ಒಂದು 3/4 ಅಡಿಗಿಂತ ಕೆಳಗಡೆ ಹೋಗಿದೆ ನೋಡಿ ಸರ್. ಇದು ಹತ್ತತ್ರ 20 ದಿವಸ ಆಯ್ತು. ನೀವು ತೋರಿಸ್ಬೋದು ಸರ್. ನೋಡಿ ಸರ್ ಯಾವ ಮಟ್ಟಕ್ಕೆ ಗೊಬ್ಬರ ಮಾಡಾಕಿ. ಹೌದು ಸರ್. ಈ ಗೊಬ್ಬರನ ನಾವು ಬಂದಂಗೆ ತೆಗಿಯಕ್ ಆಗದಿದ್ರು ಪರವಾಗಿಲ್ಲ ಸರ್. ಅದ್ರಲ್ಲೇನೋ ಡ್ರಮ್ ಅಲ್ಲಿ ಕ್ಲೀನ್ ಆಗಿ ಶಿಸ್ತಾಗಿರೋದೇ ತೆಗಿತೀವಿ ಸರ್. ಇದ್ರಲ್ಲಿ ಆಗಂಗಿದ್ರೆ ಹಂಗೆ ಬಿಟ್ಟರು ತೊಂದಿಲ್ಲ, ತಿಂದಾಗ ಗೊಬ್ಬರ ಮಾಡ್ತವೆ ಸರ್. ಈ ಗೊಬ್ಬರ ನಾವು 3 ತಿಂಗಳಿಗೊಂದ್ಸರಿ ತೆಗಿಬಹುದು. ಆಮೇಲೆ ಕೆಲವೊಬ್ರು ಕೇಳ್ತಾರೆ, ನಾನು ನಮ್ಮ ಅಡಿಕೆ ತೋಟದಲ್ಲೂ ಇಡ್ಬೋದು. ಆಮೇಲೆ ಈ ತರ ಎಲ್ಲ ಮಾಡ್ಬೇಕಾ? ಏನು ಬೇಕಿಲ್ಲ, ಏನು ಬೇಕಿಲ್ಲ. ಆದ್ರೆ ನಾನು ಇಲ್ಲಿ ಹಿಂದೆ ಏನ್ಕೋ ಮಾಡಿದೆ ಅದನ್ನ ಹಂಗೆ ಇದನ್ನ ಮಾಡಿದೆ. ನಾನು ಏನಂತ ನೋಡಿ ಕೇಳ್ತಾರೆ ಸರ್, ಅದಕ್ಕೋಸ್ಕರ ಹೇಳ್ತೀನಿ, ವಿಡಿಯೋದಲ್ಲಿ ಕ್ಲಿಯರ್ ಕೊಡ್ತಾ ಇದೀನಿ. ಯಾವುದೇ ಕಾರಣಕ್ಕೂ ಬೇಕಿಲ್ಲ. ಆದ್ರೆ ಯಾವುದೇ ಕಾರಣಕ್ಕೂ ಗರಿ ಆಗದೆ ಇರಂಗಿಲ್ಲ, ಹಾಕ್ಲೇಬೇಕು, ಕಂಪಲ್ಸರಿ ಹಾಕ್ಲೇಬೇಕು. ಇದು ಗರಿ ಹಾಕೋದ್ರಿಂದ ಪ್ರಯೋಜನ ಹೇಳ್ತೀನಿ ಸರ್ ಏನು ಅಂತ. ಯಾವುದೇ ಕಾರಣಕ್ಕೂ ನೇರವಾದ ಬಿಸಿಲು ಬೀಳಲ್ಲ. ನೇರವಾದ ಬಿಸಿಲು ಇದಕ್ ಬೀಳಲ್ಲ. ಎರೆಹುಳುಕ್ಕೆ ಬಿಸಿಲಾಗಂಗಿಲ್ಲ. ಆಮೇಲೆ ಎರೆಹುಳುಕ್ಕೆ ಮಳೆ ಆಗಂಗಿಲ್ಲ. ಆ ಮಳೆ ಆಗಕ್ ನಾವೇನ್ ಡೈರೆಕ್ಟ್ ಬೀಳಲ್ವಲ್ಲ, ಡೈರೆಕ್ಟ್ ಬೀಳೋದಕ್ಕೆ ಗರಿ ನೋಡಿ ಸರ್, ನಾನು ಹತ್ರ 1 ಅಡಿ ಗರಿ ಹಾಕಿದ್ದೀನಿ. ಈ ಗರಿಯಿಂದ ಇದೆಲ್ಲ ಹೋಗಿ ಇದೆಲ್ಲ ನೀರ್ ಬಿದ್ದು ಹನಿ ಆಗಿ ಇಳ್ಕೊಳ್ಳೋ ಅಷ್ಟೊತ್ತಿಗೆ ಇದು ಬಹಳ ಟೈಮ್ ಹಿಡಿತೆ ಸರ್. ಕನಿಷ್ಠ ಒಂದು ಹನಿ ಬಿತ್ತು ಅಂದ್ರೆ ಅದು ಇಳಿಯಕ್ಕೆ 2 ನಿಮಿಷ 3 ನಿಮಿಷ ಬೇಕು. ಈ ತರ ಪ್ರೊಸೀಜರ್ ಮಾಡ್ಕೋಬೇಕು. ಇದು ಮಾಡೋದ್ರಿಂದ ಎರೆಹುಳುಕ್ಕೆ ಯಾವುದೇ ಡ್ಯಾಮೇಜ್ ಆಗಲ್ಲ. ಬಿಸಿಲಾಗ್ಲಿ ಮಳೆ ಆಗ್ಲಿ ಬಿದ್ರು ಏನು ತೊಂದರೆ ಆಗಲ್ಲ. ಇದನ್ನ ಮಾಡ್ಕೊಳ್ಳಿ. ಆಮೇಲೆ ಇದು ಏನು ತೊಂದರೆ ಇಲ್ಲ ನಮ್ಗೆ. ನಾವ್ ಇದ್ರ ಮೇಲ್ಗಡೆ ಕನಿಷ್ಠ ನಾನು 40 ಲೀಟರ್ ನೀರ್ ಹಾಕ್ತೀನಿ ಸರ್. ಬೆಳಿಗ್ಗೆ ಒಂದು 15 ಲೀಟ್ರು, ಮಧ್ಯಾಹ್ನ ಒಂದು 15 ಲೀಟ್ರು, ಸಾಯಂಕಾಲ ಒಂದು 10 ಲೀಟ್ರು, ಈ ತರ ನಾನು ನೀರ್ ಹಾಕ್ತೀನಿ. ಒಂದೇ ಸತಿ ಹಾಕಬಾರ್ದು. ಡ್ರಮ್ ಅಲ್ಲಿ ಮಾಯಿಶ್ಚರ್ ನ ಮೇಂಟೈನ್ ಮಾಡ್ಬೋದು ಸರ್. ಬ್ಯಾಗ್ ಅಲ್ಲಿ ಮಾಡೋದು ಬಹಳ ಕಷ್ಟ. ಯಾಕಂದ್ರೆ ಇದಕ್ಕೆ ಏನ್ ಬೇಕೋ ದಾರ ಕಟ್ಟಿ ಮಾಡೋಂಥವ್ರು ಮಾಡ್ಕೋಬಹುದು. ಅದ್ರ ಸಲುವಾಗಿ ನಾನೇನ್ ಮಾಡಿದೀನಿ, ಈ ತರ ಗರಿಗಳನ್ನೆಲ್ಲ ಹಾಕಿ ಈ ತರ ಮಾಡಿದೀನಿ. ಇದು ದಿನಪರ್ತಿ ಮೇಲೆ ಕಡಿತ ಮಾಡ್ತಾ ಇದಕ್ಕೂ ನಾನು ಗೋಕುಪಾಮೃತ ಹಾಕ್ತೀನಿ ಸರ್. ಹಾಕಿ ಗೋಕುಪಾಮೃತ OWC ಹಾಕೋದ್ರಿಂದ ಇದ್ರಲ್ಲೂ ಬೇಜಾನ್ ಸೂಕ್ಷ್ಮಾಣು ಜೀವಿಗಳು ಕ್ರಿಯೇಟ್ ಆಗ್ತವೆ. ಒಳ್ಳೆ ಗೊಬ್ಬರ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ ಇದ್ರಲ್ಲಿ ಯಾವಾಗಲೂ ನಾವು ನೀರು ಒಯ್ಯೋದ್ರಿಂದ ಒಳ್ಳೆ ಮಾಯಿಶ್ಚರ್ ಕ್ರಿಯೇಟ್ ಆಗೋದ್ರಿಂದ ಕೊನೆಗೆ ಲಾಸ್ಟ್ ಅಲ್ಲಿ ಇದನ್ನು ಎಲ್ಲ ತಿಂತ ಇದೆಲ್ಲ ಏನಾಗುತ್ತೆ, ತಿಂತ ಒಳ್ಳೆ ಗೊಬ್ಬರ ಆಗಿ ನಮ್ಗೆ ಒಳ್ಳೆ ಗೊಬ್ಬರ ಆಗಿ ಇದಾಗುತ್ತೆ. ಆಮೇಲೆ ಇನ್ನೊಂದ್ ಏನಂದ್ರೆ ಖರ್ಚೇನಿಲ್ವಲ್ಲ ಸರ್. ನಾವು ಇದಕ್ಕೆ ಬ್ಯಾಗಿಗೆ ಅಂತ ಖರ್ಚು ಮಾಡ್ತೀವಿ ಅಷ್ಟೇ, ಎರೆಹುಳುಕ್ಕೆ ಅಂತ ಖರ್ಚು ಮಾಡ್ತೀವಿ ಅಷ್ಟೇ. ಇನ್ ಮಿಕ್ಕಂತೆ ಅದ್ರಲ್ಲಿ ಬರೋ ಮೊಟ್ಟೆ, ಚೀಲ, ಗರಿ, ಒಣ ತ್ಯಾಜ್ಯ, ಹಸಿ ತ್ಯಾಜ್ಯ ಎಲ್ಲ ಸಿಗ್ತಾ ಹೋಗುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ನಮ್ಗೆ ಈ ತರ ಎರೆಜಲ ಬರುತ್ತೆ ಸರ್. ಈ ತರ ಎರೆಜಲ ಬರುತ್ತೆ. ಇದನ್ನ ಬೇಕಾದ್ರೆ ನಾವು ಗಿಡಗಳಿಗೆ
ಲೈಟ್ ಆಗಿ ಹಾಕ್ಬೇಕು ಸರ್. ಇದು ಏನಿತ್ತೆ ಅಂತ ಇದು ಮಿನಿಮಮ್ ಅಂದ್ರೆ 1 ಲೀಟರ್ಗೆ 10 ಲೀಟರ್ ನೀರ್ ಮಿಕ್ಸ್ ಮಾಡಿ ಹಾಕ್ಬೇಕು. ಹೌದು ಸರ್. ಆಯ್ತಾ. ಇದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಅಕಸ್ಮಾತ್ ಹಾಕಾಗಿಲ್ಲ ಅಂತ ಕನಿಷ್ಠ ಪಕ್ಷ ಇಷ್ಟೇ ಲೈಟ್ ಆಗಿ ಇಷ್ಟೇ ಸ್ವಲ್ಪ ಅಷ್ಟೇ ಸ್ವಲ್ಪನೇ ಇಷ್ಟು ಹಾಕೋದ್ರಿಂದ ಇದರಲ್ಲಿ ಎಲ್ಲಾ ಅಂಶನೂ ಇರುತ್ತೆ ಸರ್. ಓಕೆ ಸರ್. ಸಾರಜನಕ, ರಂಜಕ, ಪೊಟ್ಯಾಶು, ನಾವ್ ಏನ್ ಬೇಕೋ ಗಿಡಗಳು ಒಳ್ಳೆ ಉತ್ತಮ ಬೆಳವಣಿಗೆಗೆ ಏನ್ ಬೇಕೋ ಅದೆಲ್ಲ ಇದ್ರಲ್ಲಿ ಆಗುತ್ತೆ ಸರ್. ಇಲ್ಲೇ ಕಾಣ್ಬೋದು, ನೀವು ತೋರಿಸಬಹುದು. ಈ 3 ಗಿಡಗಳು, ಈ 4 ಗಿಡಗಳನ್ನ ತೋರಿಸಿ, ಕೋಕೋ ಗಿಡಗಳನ್ನ. ಈ ಎಲ್ಲಾ ಗಿಡಗಳಿಗಿಂತ 1 ಲೀಟರ್ ಎಕ್ಸ್ಟ್ರಾ ಒಯ್ದಿದ್ದೀನಿ ಅಷ್ಟೇ ಇದಕ್ಕೆ. ಹೆಚ್ಚಿಗೆ ಬೆಳವಣಿಗೆ ನೋಡಿ ಸರ್ ಹೆಂಗಾಗಿದೆ. ಹೌದು ಸರ್. ಅದೇ ಬೇರೆ ಕೊಯ್ದಿಲ್ಲ. ಯಾಕೆ ಅಂತಂದ್ರೆ ಬಂದು ಕೇಳೋರಿಗೆ ಅವ್ರ ಪ್ರಶ್ನೆಗೆ ನಾನು ಅಲ್ಲೇ ಉತ್ತರ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ. ಓಕೆ ಸರ್. ಆಮೇಲೆ ನನಗೆ ಗೊತ್ತಾಗ್ಬೇಕಲ್ಲ ಇದ್ರದ್ದು ಬೆಳವಣಿಗೆ ಹೆಂಗಾಗುತ್ತೆ, ಉಪಯೋಗಗಳು ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಅನ್ನೋ ಸಲುವಾಗಿ ಸ್ವಲ್ಪ ನಾನೇ ಅದರಲ್ಲಿ ವೇರಿಯೇಷನ್ ಮಾಡಿದೀನಿ ಸರ್. ಓಕೆ ಸರ್. ಈಗ ನಮ್ದೊಂದ್ 2 ಪ್ರಶ್ನೆ ಇದೆ. ಮೊದಲನೇದಾಗಿ, ಈಗ ನೀವೇ ನೇರೇಜ್ ಎಲ್ಲ ಹಾಕ್ತಾ ಇದ್ರಲ್ಲ, ಡೈರೆಕ್ಟ್ ಆಗಿ ನೇರವಾಗಿ ನೀವು ನನಗೆ ಅಲ್ಲಿ ಏನ್ ಹೇಳಿದ್ರಿ ಅಂದ್ರೆ 1 ಲೀಟರ್ಗೆ 10 ಲೀಟರ್ ನೀರ್ ಮಿಕ್ಸ್ ಮಾಡ್ಕೋಬೇಕಂತ ಹೇಳಿದ್ರಿ. ಡೈರೆಕ್ಟ್ ಆಗಿ ಹಂಗೆ ಹಾಕೋದ್ರಿಂದ ಏನ್ ಸಮಸ್ಯೆ ಇಲ್ಲ? ಡೈರೆಕ್ಟ್ ಆಗಿ ಹಂಗೆ ಹಾಕಿದ್ರು ಲಿಮಿಟ್ ಅಲ್ಲಿ ಹಾಕ್ಬೇಕು. ಅದಕ್ಕೆ ಎಷ್ಟು ಬೇಕು ನಮ್ಮ ಪ್ರಮಾಣದಲ್ಲಿ. ನಾನು 10 ಲೀಟರ್ ನೀರ್ ಮಿಕ್ಸ್ 1 ಲೀಟರ್ಗೆ 10 ಲೀಟರ್ ನೀರ್ ಮಿಕ್ಸ್ ಮಾಡ್ದೇನೆ ನಾನು ಅದನ್ನ ಹಾಕ್ತಾ ಇದೀನಿ ಅಂದ್ರೆ ಎಷ್ಟು ಹಾಕಬೇಕು ಅನ್ನೋದು ಲಿಮಿಟ್ ಅಲ್ಲಿ ಇಟ್ಕೊಂಡು ಹಾಕಬೇಕು. ಒಂದು ಆಮೇಲೆ ಫಸ್ಟ್ ಟೈಮ್ ಹಾಕಿದ್ರೆ ಏನು ತೊಂದರೆ ಆಗಲ್ಲ ಹಂಗಂತ ಹೇಳಿ ತಗೊಂಡೋಗ್ ಬಕೆಟ್ ನ ಸುರಿಯೋದಲ್ಲ ಸರ್. ಒಂದ್ ಲಿಮಿಟ್ ಆಗಿ ಹಾಕೋದು. ನಾನು ಸುಮ್ಮನೆ ಉದಾಹರಣೆಯಾಗಿ ತೋರಿಸ್ತೇನೆ ನಾನು ನಿಮ್ಗೆ. ಅದನ್ನ ನೀರ್ ಮಿಕ್ಸ್ ಮಾಡ್ಕೊಂಡೆ ಹಾಕಿ. ನಾನು ಹೇಳೋದು ಅಷ್ಟೇ. ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಕೆಲವೊಬ್ರು ವಿಡಿಯೋದಲ್ಲಿ ನೋಡಿ ಅದೇ ತರ ಮಾಡಕ್ ಹೋಗ್ಬಿಡ್ತಾರೆ ಸರ್. ನಾನು ಹೇಳೋದಷ್ಟೇ, ನಾನು ಹಾಕ್ತೀನಿ ಅಂತ ನೀವ್ ಹಾಕ್ಬೇಡ್ರಿ. ನಾನು ಆ ತರ ಹಾಕಿ ಟ್ರೈ ಮಾಡಿದೀನಿ, ಏನು ತೊಂದರೆ ಆಗಿಲ್ಲ. ಆದ್ರೆ ನೀವ್ ಹಾಕ್ಬೇಡ್ರಿ, ನೀರ್ ಮಿಕ್ಸ್ ಮಾಡ್ಕೊಂಡೆ ಹಾಕಿ. ಅಂದ್ರೆ ನನ್ಗೆ ಸರ್ ಈಗ ಈ ಒಂದು ಪ್ರಮಾಣದಲ್ಲಿ ನೀವು ತಯಾರು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದಕ್ಕೆ ಎಷ್ಟು ಎರೆಹುಳು ಬೇಕಾಗುತ್ತೆ ಸರ್? ಸರ್ ಇದಕ್ಕೆ ನಾನು 10 ಕೆಜಿ ಎರೆಹುಳ ಬಿಟ್ಟಿದ್ದೀನಿ ಸರ್. 10 ಕೆಜಿ ಸಾಕು ಸರ್? 10 ಕೆಜಿ ಸಾಕು ಸರ್. 10 ಕೆಜಿಗಿಂತ ಜಾಸ್ತಿನೇ ಬಿಡಬಹುದು ಸರ್. ಇಲ್ಲಿ ಪ್ರಾಬ್ಲಮ್ ಏನ್ ಗೊತ್ತಾ, ನೀವು ಎಷ್ಟು ಎರೆಹುಳ ಬಿಡ್ತೀರ ಅನ್ನೋದಲ್ಲ ಇಂಪಾರ್ಟೆಂಟ್, ಎಷ್ಟು ಚೆನ್ನಾಗಿ ಮೀಥೇನ್ ಆರಿರ್ತದೆ ಅನ್ನೋದು ಇಂಪಾರ್ಟೆಂಟ್. ಮೀಥೇನ್ ಅಂದ್ರೆ ಬಿಸಿ, ಆ ಇಂಪಾರ್ಟೆಂಟ್. ಅದ್ ಯಾಕೆ ಅಂತಂದ್ರೆ ಈಗ ಏನಾಗುತ್ತೆ ಅಂದ್ರೆ ಎರೆಹುಳ ತಾಮಂದ್ ಬಿಟ್ಬಿಡ್ತೀವಿ, ಮೀಥೇನ್ ಆರಿರಲ್ಲ. ಯಾವುದೇ ಕಾರಣಕ್ಕೂ ಎರೆಹುಳ ಅದ್ರಲ್ಲಿ ಕೆಲಸ ಮಾಡಲ್ಲ ಸರ್, ಸತ್ತೋಗ್ತವೆ. ಆಮೇಲೆ ಹೆಚ್ಚಿಗೆ ಬಿಡೋದ್ರಿಂದ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಸರ್, ಈಗ ನಾವೆಲ್ಲೋ ಎಲ್ಲಿಂದ ತರ್ಸ್ಕೊಂಡಿರ್ತೀವಿ, ಈ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲ್ಲ. ಈಗ ನಾವೇ ಬಂದ್ರೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕು ಅಂದ್ರೆ 5 ನಿಮಿಷ 10 ನಿಮಿಷ ಟೈಮ್ ಹಿಡಿಯುತ್ತೆ. ಹಂಗೆ ಇದು 1 ದಿವಸ 2 ದಿವಸ ಟೈಮ್ ಹಿಡಿತದೆ ಸರ್. ಆ ಟೈಮ್ ಅಲ್ಲಿ ಎರೆಹುಳ ಈಚೆಗೆ ಬಂದು ಸಾಯ ಅಂತ ಚಾನ್ಸಸ್ ಇರ್ತೈತೆ. ಈಗ ಲಾಸ್ ಆದ ಯಾರ್ದು ಲಾಸ್ ಆಗುತ್ತೆ? ನಮ್ದೇ ಲಾಸ್ ಆಗುತ್ತೆ. ಅದ್ರ ಸಲುವಾಗಿ ಮೀಥೇನ್ ಆರಿಸ್ಬಿಟ್ರೆ ಯಾವುದೇ ಕಾರಣಕ್ಕೂ ಅದು ಈಚೆಗಡೆ ಬರಲ್ಲ. ಅಡ್ಜಸ್ಟ್ ಆಗೋಕೆ 2 ದಿವಸ ಬೇಕಾಗುತ್ತೆ. ಆಮೇಲೆ ಏನಿಲ್ಲ ಅಂತ ಸರ್, ಇದು ಒಳ್ಳೆ ಮೊಟ್ಟೆಗಳು ನೀಡ್ತಾ ಒಳ್ಳೆ ಮಲ್ಟಿಪ್ಲೈ ಮಾಡ್ತಾ ಹೋಗುತ್ತೆ ಸರ್. 10 ಕೆಜಿಗೆ 10 ಕೆಜಿ ನಮಗೆ ತಿರ್ಗಾ ಸಿಗ್ತಾ ಹೋಗುತ್ತೆ ಸರ್. ಇದಕ್ಕೆ ಟೈಮ್ ಎಷ್ಟು ಬೇಕಾಗುತ್ತೆ ಸರ್? ಸರ್ ಇದು 3 ತಿಂಗಳು ಪ್ರೊಸೆಸ್ ಸರ್. ನಾವು ಎಷ್ಟು ಎರೆಹುಳ ಬಿಡ್ತೀವಿ ಅನ್ನೋದ್ರ ಮೇಲೆ ಟೈಮು ಒಳಗಡೆ ಬರುತ್ತೆ. ಅಂದ್ರೆ ಈಗ ನಾವು 10 ಕೆಜಿ ಬಿಡೋದಕ್ಕೆ 20 ಕೆಜಿ ಬಿಟ್ಟರೆ 1.5 ತಿಂಗಳು ಸಾಕು ಸರ್. ಆ ತರದಲ್ಲಿ. ಓಕೆ ಸರ್. ಸರ್ ಮುಂದಿನ ಭಾಗದಲ್ಲಿ ಏನ್ ವಿಷಯ ಹೇಳಕ್ ಹೊರಟಿದ್ರಿ ಸರ್? ಏನ್ ಮಾಹಿತಿ ತಿಳಿಸಕ್ಕೆ? ಮುಂದಿನ ಭಾಗದಲ್ಲಿ ನಾನು ಅದೇ ಬೆಳೆ ತಿರುಗಿ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್. ಬೆಳೆ ಅಂದ್ರೆ ಒಂದೇ ಜಾಗದಲ್ಲಿ 8-10 ಬೆಳೆಗಳನ್ನ ಹೆಂಗ್ ಬೆಳಿಬಹುದು, ಆಮೇಲೆ ಹೇಳೋದೆಷ್ಟು ಸುಲಭನೋ ಅದನ್ನ ಅಷ್ಟೇ ತರದಲ್ಲಿ ನಿಭಾಯಿಸ್ಕೊಂಡ್ ಬರೋದು ಅಷ್ಟೇ ಸುಲಭದ ವಿಚಾರ ಅಲ್ಲ ಸರ್, ಕಷ್ಟದ ವಿಚಾರ. ಅದನ್ನ ನಿಭಾಯಿಸ್ಬೇಕು. ಆ ಜಾಗದಲ್ಲಿ ಇದು ಇವತ್ತು ಕೇಳಕ್ ಮಾತ್ರ ಇಂಪಾಗಿರುತ್ತೆ ಸರ್. ಆ ಕೆಲಸ ಮಾಡುವಾಗ ಎಷ್ಟೆಲ್ಲ ಶ್ರಮ ಆಗುತ್ತೆ, ಎಷ್ಟೆಲ್ಲ ಕಷ್ಟ ಇರುತ್ತೆ, ಅದಕ್ಕೆ ನಾವ್ ಎಷ್ಟು ಟೈಮ್ ಕೊಡ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ ಸರ್, ಬನ್ನಿ ಸರ್ ಅದ್ರ ಬಗ್ಗೆ ತಿಳಿಸ್ಕೊಡಿ. ಓಕೆ ಬನ್ನಿ ಸರ್, ಹೋಗೋಣ.